ಸ್ಟೇಜ್ ಮೇಲೆ ಧೂಳೆಬ್ಬಿಸೋಕೆ ಬರ್ತಿದ್ದಾರೆ ನ್ಯೂ ಸ್ಟೆಮ್ ಫ್ರಮ್ ಶಿಕಾರಿಪುರ. ರಾತ್ರಿಯಲ್ಲಿ ಸಂತಾನ ಬಯಸಿ ಅಹೋರಾತ್ರಿಯಲ್ಲಿ ತಪಸ್ಸು ಮಾಡಿ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಸಮಾನ ತನು ಸಂಯುತನು ಅಂಜನೀಸುತನು ಪವನನಂದನನು. ಮಾಸ್ಟರ್ ಬಂದಿರಾ? ಹಾಂ ಸರ್ ಬನ್ನಿ. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಕಣ್ಣಿಗೆ, ಆ ಥರ ಇತ್ತು, ಒಂದು ಮೂವಿ ಥರ. ಥ್ಯಾಂಕ್ ಯು ಸರ್. ಇವನ್ ಲೀಡ್ಸ್ ಅಷ್ಟೇ, ತುಂಬ ಚೆನ್ನಾಗಿ ಮಾಡ್ತಾನೆ ಫಿಲ್ಮ್ಸ್. ಏನು ಹೆಸರೇ ನಿಮ್ಮದು? ಕಿಶೋರ್. ಬಜರೆ ಬಜರಂಗಿ. ನನಗೆ ತುಂಬ ಖುಷಿ ಸುಮಿತ್ವ, ಯಾಕೆ ಗೊತ್ತುಂಟ, ನಮ್ಮ ಶಿವಮೊಗ್ಗ, ಸಾಗರ, ಸೊರಬ, ಶಿಕಾರಿಪುರ ಅದು ಪ್ರೋಗ್ರಾಮಿಗೆ ಇಫ್ ಇನ್ ಕೇಸ್ ನಾವು ಅಲ್ಲಿ ಹೋದಾಗ ಅದು ಯಾರದೇ ಟೀಮ್ ಆಗಿರಲಿ, ಬೇಕಿದ್ರೆ ಎಲ್ಲ ಕೋರಿಯೋಗ್ರಾಫರ್ಸ್ಗಳು ಆ ಸ್ಪಾಟಿಗೆ ಬಂದು ಶೋ ಯಾರ್ದು ಟೀಮ್ ಇರುತ್ತಲ್ಲ ಆ ಟೀಮಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ನೈಟ್ ಆದಮೇಲೆ ಒಂದು ಸ್ಟೂಡೆಂಟನ್ನು ಬಿಡೋದಕ್ಕೆ ಎಲ್ಲ ಕೊರಿಯೋಗ್ರಾಫರ್ಸ್ಗಳು ಒಟ್ಟಾಗಿ ಇರ್ತಾರೆ. ಒಂದು ಊಟ ಬೇಕು ಅಂತಂದರೆ ಬಸಂತಿ ಮಾಸ್ಟರ್ ಶೋ ನಡೀತಾ ಇದ್ರೆ ಸ್ಟಿವನ್ ಅಥವಾ ಪ್ರಶಾಂತ್ ಹೋಗಿ ಊಟ ತರ್ತಾರೆ. ಇನ್ಯಾರಿಗೂ ನೀರು ಬೇಕು ಅಂತ ಹೇಳಿದ್ರೆ ಅವ್ರು ಯಾರೋ ತಂದು ಕೊಡ್ತಾರೆ. ಯುನಿಟಿ ಇರುವಂತಹ ಒಂದೇ ಒಂದು ಪ್ಲೇಸು ಅದು ನಮ್ಮ ಸೊರಬ, ಶಿಕಾರಿಪುರ, ತೊಗಸಿ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟೋ ಜನ ಕೋರಿಯೋಗ್ರಾಫರ್ಗಳು ಒಬ್ರು ಕಂಡ್ರೆ ಒಬ್ರು ಆಗಲ್ಲ. ಸತ್ಯ. ಅದು ವೇದಿಕೆ ಮೇಲೆ ಅಷ್ಟೇ ಇದ್ರೆ ಚಂದ, ಹೊರಗಡೆ ಎಲ್ಲರೂ ಒಂದೇ. ಕಲೆ ಅನ್ನೋದು ಯಾರಿಗೂ ಸೊತ್ತಲ್ಲ, ಎಲ್ರಿಗೂ ಒಂದೇ ಇರುತ್ತೆ. ಅಲ್ಲಿ ದ್ವೇಷದಿಂದ ಉಪಯೋಗ ಏನಿಲ್ಲ, ಪ್ರೀತಿಯಿಂದ ಗೆದ್ರೆ ಎಲ್ಲರೂ ಗೆಲ್ತೀವಿ ಅಂತ. ನಿಜಮನ ವಾನರ ಎದುರಿಗೆ ಹೋಗಬೇಡದಯ್ಯ, ಕೆಣಕಲೆ ಬೇಡ ಬ್ರಹ್ಮಚಾರಿಯ. ಬಜರೆ ಬಜ 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 ಬಜರೆ ಬಜರಂಗಿ.